ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತಹ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆಯನ್ನ ಈಗಾಗಲೇ ಮಾಡಲಾಗಿದೆ. ಇವತ್ತು ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಹಾಗಾದ್ರೆ ದಕ್ಷಿಣ ಕನ್ನಡ ಎಸ್ಪಿಗೆ ದೂರುದಾರ ಹೇಳಿದ್ದೇನೆ. ಅನಾಮಿಕ ದೂರುದಾರ ಕೊಟ್ಟ ದೂರಿನಲ್ಲಿ ಏನಿದೆ? ಅತ್ಯಂತ ಭಾರವಾದ ಹೃದಯದಿಂದ ದೂರನ್ನ ನೀಡುತ್ತಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡುತ್ತಿದೆ ಅಂತ ಹೇಳ್ತಾರ. ಹಲವಾರು ವಿಚಾರಗಳನ್ನು ಆತ ಹೇಳ್ತಾ ಹೋಗ್ತಾರೆ ನೋಡಿ. 95ರಿಂದ 2014 ತನಕ ನಾನು ಧರ್ಮಸ್ಥಳದಲ್ಲಿದ್ದೆ, ಅನೇಕ ಶವಗಳನ್ನು ವಿಲೇವಾರಿ ಮಾಡಿದ್ದೆ, ನೀನೇನಾದರೂ ಬಾಯಿ ಬಿಟ್ಟರೆ ನಿನ್ನನ್ನು ಹೂತು ಹಾಕ್ತೀವಿ ಅಂತ ಹೆದರಿಸ್ತಾ ಇದ್ರು. ಆ ಕಾರಣದಿಂದ ನಾನು ಧರ್ಮಸ್ಥಳವನ್ನು ಕುಟುಂಬ ಸಮೇತ ಬಿಟ್ಟೆ. ಈ ವಿಚಾರದಲ್ಲಿ ಸಮಗ್ರ ತನಿಖೆ ಆಗಬೇಕು. ಪೊಲೀಸರಿಗೆ ವಕೀಲರ ಮೂಲಕ ದೂರನ್ನು ನೀಡಿದ್ದಾರೆ ಅನಾಮಿಕಾ. ದಕ್ಷಿಣ ಕನ್ನಡ ಎಸ್ಪಿಗೆ ಇದೇ ಅನಾಮಿಕ ನೀವು ನೋಡ್ತಾ ಇದ್ದೀರಲ್ಲ, ಈತ ಕೊಟ್ಟಂತಹ ದೂರು. ಅವ್ರು ಹೇಳ್ತಾ ಹೋಗ್ತಾರೆ, ಎಲ್ಲ ವಿಚಾರಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ. ಯಾವಾಗ ತಾವು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ವಿ, ಏನು ಕೆಲಸ ಮಾಡ್ತಾ ಇದ್ರು, ಯಾವಾಗ ಶವಗಳ ವಿಲೇವಾರಿ ಆಯಿತು, ಅದರಲ್ಲಿ ಮಹಿಳೆಯರದ್ದೇ ಜಾಸ್ತಿ ಇತ್ತು, ಎಲ್ಲದರ ಬಗ್ಗೆ ವಿವರವಾಗಿ ಎಸ್ಪಿಗೆ ಆತ ಕೊಟ್ಟಿರ್ತಕ್ಕಂಥ ದೂರು. ಅತ್ಯಂತ ಭಾರವಾದ ಹೃದಯದಿಂದ ನಾನು ದೂರನ್ನು ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ರಿಂದ ಶುರು ಮಾಡ್ತಾರೆ ಅವರು. ಯಾಕೆಂದರೆ ಅವರಿಗೆ ಅಷ್ಟು ಶವಗಳ ವಿಲೇವಾರಿ ಮಾಡಿದ್ದು ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಇದೊಂದಲ್ಲ ಒಂದಿನ ಸತ್ಯ ಹೊರಗೆ ಬರಬೇಕು. ನಾನು ಕಂಡ ಕೊಲೆಗಳ ಬಗ್ಗೆ ಹೇಳಬೇಕಿದೆ ಅಂತ ಹೇಳ್ತಾರೆ ಅವರು. ಕಂಡ ಕೊಲೆಗಳ ಬಗ್ಗೆ ನಾನು ಹೂತು ಹಾಕಿದ ಶವಗಳ ವಿವರಣೆಯನ್ನು ನೀಡಬೇಕಾಗಿದೆ. ಕಾನೂನಲ್ಲಿ ಅವಕಾಶ ಮಾಡಿಕೊಡಿ. ನನಗೆ ಜೀವ ಬೆದರಿಕೆ ಇದ್ದಿದ್ದರಿಂದ ನಾನು ಧರ್ಮಸ್ಥಳವನ್ನು ತೊರೆಯಬೇಕಾಗಿ ಬಂತು. 11 ವರ್ಷಗಳ ಹಿಂದೆ ಕುಟುಂಬದ ಸಮೇತ ಧರ್ಮಸ್ಥಳವನ್ನು ನಾನು ತೊರೆದೆ. 95ರಿಂದ 2014 ತನಕ ಧರ್ಮಸ್ಥಳದಲ್ಲಿ ನಾನು ನೌಕರನಾಗಿದ್ದೆ. ಹಲವು ಶವಗಳನ್ನು ನಾನು ವಿಲೇವಾರಿ ಮಾಡಿದ್ದೇನೆ, ಹಲವು ಶವಗಳನ್ನು. ಅದರಲ್ಲಿ ಮಹಿಳೆಯರ ಶವಗಳೇ ಹೆಚ್ಚಾಗಿದ್ವು ಅಂತ ಹೇಳ್ತಾರೆ. ಇದಕ್ಕೆ ನಾನು ಪ್ರತಿಭಟಿಸಿದಾಗ ಜೀವ ಬೆದರಿಕೆಯನ್ನು ಹಾಕಿದ್ರು, ನನಗೆ ಜೀವ ಬೆದರಿಕೆ ಹಾಕಿದ್ರು, ನಿನ್ನನ್ನು ಹೂತು ಹಾಕ್ತೀವಿ ಅಂತ ಹೆದರಿಸಿದ್ರು. ಆಗ ನನ್ನ ಕೈಲಿ ಕೆಲಸವನ್ನು ಮಾಡಿಸ್ಕೊಂಡ್ರು. ಆ ಕಾರಣದಿಂದ ನಾನು ಧರ್ಮಸ್ಥಳವನ್ನು ಬಿಟ್ಟುಬಿಟ್ಟೆ. ಆ ಊರನ್ನೇ ಬಿಟ್ಟು ನಾನು ಕುಟುಂಬ ಸಮೇತ ಬೇರೆ ಕಡೆ ಹೊಟ್ಟೋದೆ. ಈ ವಿಚಾರದಲ್ಲಿ ಸಮಗ್ರ ತನಿಖೆ ಆಗಬೇಕು ಅಂತ ಅವರು ದೂರಿನಲ್ಲಿ ಕೇಳ್ಕೊಂಡಿದ್ದಾರೆ. ಪೊಲೀಸರಿಗೆ ವಕೀಲರ ಮೂಲಕ ದೂರನ್ನು ನೀಡಿದ್ದಾರೆ ಈ ಅನಾಮಿಕ. ಜೊತೆಗೆ ಕೋರ್ಟಲ್ಲೂ 164 ಸ್ಟೇಟ್ಮೆಂಟ್ ಆಗಿದೆ. ಈತನದ್ದು ಕೋರ್ಟಲ್ಲೂ ಕೂಡ 164 ಸ್ಟೇಟ್ಮೆಂಟ್ ಆಗಿದೆ. ನ್ಯಾಯಾಧೀಶರ ಮುಂದೆ ಆತ ಎಲ್ಲವನ್ನ ವಿವರವಾಗಿ ಹೇಳಿದ್ದಾನೆ. ಅದು ಕೋರ್ಟ್ ದಾಖಲಾತಿಯಾಗಿ ಉಳ್ಕೊಳ್ಳುತ್ತೆ. 164 ಅದರಲ್ಲಿ ಅವರು ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಆಗಲೇ ಇದು ಹೆಚ್ಚು ಕಾವು ಪಡ್ಕೊಂಡಿದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಸುಕ್ಪಾಲ್ ಅವರಿಂದ ಪಡ್ಕೊಂಡ. ಸುಕ್ಪಾಲ್, ಈಗ ದೂರುದಾರ ದೂರಿನಲ್ಲಿ ಏನೇನು ಹೇಳಿದ್ರು ಅಂತಕ್ಕಂಥದ್ದನ್ನು ನಾನು ಈಗ ಹೇಳಿದೆ, ತಾವು ಕೂಡ ಮೆನ್ಷನ್ ಮಾಡಿದ್ರಿ, ಎಲ್ಲ ಫೈನ್. ಬಟ್ ನನಗೆ ಒಂದು ಕುತೂಹಲದ ಪ್ರಶ್ನೆ ಕಾಡ್ತಾ ಇದೆ. 100 ಶವಗಳನ್ನ ವಿಲೇವಾರಿ ಮಾಡಿದ್ದೀನಿ ಅಂತಾರಲ್ಲ, ಆ ಶವಗಳ ಕುಟುಂಬಸ್ಥರು ಯಾರೂ ದೂರು ಕೊಡಲಿಲ್ವಾ? 100ರಲ್ಲಿ ಒಂದು 20 ಜನ ಆದರೂ ಬರಬೇಕಾಗಿತ್ತಲ್ಲ ಮುನ್ನೆಲೆಗೆ, ಅವರೆಲ್ಲ ಬರಲಿಲ್ವಾ? ಅದ್ರ ಬಗ್ಗೆ ಏನಾದರೂ ಮಾತನಾಡಿದಾರಾ ಅಂತ? ಆ ದೂರಲ್ಲಿ ಆತ ಒಂದು ಕಡೆ ಮೆನ್ಷನ್ ಮಾಡಿರ್ತಾನೆ, ನಾನು ಮೊದಲ ಮೃತದೇಹವನ್ನು ನನಗೆ ಮೇಲ್ವಿಚಾರಕರು ವಿಲೇವಾರಿ ಮಾಡಲಿಕ್ಕೆ ಹೇಳಿದ ಸಂದರ್ಭದಲ್ಲಿ ಪೊಲೀಸರಿಗೆ ದೂರು ಕೊಡಿ ಅಂತ ಹೇಳಿದ್ದೇನೆ. ಆದರೆ ಪೊಲೀಸರಿಗೆ ದೂರು ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಒಂದು ಕಡೆಯಿಂದ. ಆದರೆ ಪ್ರಶ್ನೆ ಇರುವಂಥದ್ದು, ಮಿಸ್ಸಿಂಗ್ ಆಗಿರುವಂಥ ಮಹಿಳೆಯರ, ಬಾಲಕಿಯರ ಹೆತ್ತವರು ಯಾಕೆ ದೂರನ್ನು ಕೊಟ್ಟಿಲ್ಲ ಅನ್ನುವಂಥದ್ದು. ಆ ರೀತಿಯಾದಂಥ ಪ್ರಕರಣಗಳು ದಾಖಲಾಗಿರೋದ್ರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ, ಅಂಥದ್ದು ತನಿಖೆನೂ ಆಗಿಲ್ಲ. ಅದರ ಜೊತೆಗೆ ಇತ್ತೀಚೆಗೆ ಇನ್ನೊಬ್ಬರು ಅನನ್ಯ ಭಟ್ ಅನ್ನುವಂಥವರ ತಾಯಿ ಬಂದು ದೂರನ್ನು ಕೊಟ್ಟಿದಾಗ ಅವರೊಂದು ರೀತಿಯಲ್ಲಿ ಮಾತನ್ನು ಹೇಳ್ತಾರೆ, ನಾನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನನ್ನ ಮಗಳು ನಾಪತ್ತೆ ಆದಾಗ ನಾನು ಹೋಗಿ ದೂರನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಆದರೆ ಅಲ್ಲಿನ ಪೊಲೀಸರು ಆ ಸಂದರ್ಭದಲ್ಲಿ ಹೇಳಿದ್ದಾರೆ, ನಿನ್ನ ಮಗಳು ಯಾರ ಜೊತೆ ಓಡಿ ಹೋಗಿರಬೇಕು, ಹಾಗಾಗಿ ಕಂಪ್ಲೇಂಟನ್ನು ತಗೊಳ್ಳೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ಇದನ್ನು ನಾವು ಹೋಲಿಕೆ ಮಾಡೋದಿದ್ರೆ ಈತ ಹೇಳಿರುವಂಥ ಪ್ರಕರಣದಲ್ಲೂ ಈ ರೀತಿ ಆಗಿರುವಂಥ ಸಾಧ್ಯತೆಗಳು ಇರ್ಬೋದು. ಅಂದರೆ ಬಹಳಷ್ಟು ಹಿಂದಿನ ಪ್ರಕರಣಗಳಾಗಿರೋದ್ರಿಂದ
1995ರಿಂದ ಈ ರೀತಿಯಾದಂಥ ಪ್ರಕರಣ ಆಗಿರೋದ್ರಿಂದ ಆ ಸಂದರ್ಭದ ಪೊಲೀಸ್ ವ್ಯವಸ್ಥೆಯಲ್ಲಿ ಈ ರೀತಿ ಆಗಿರುವ ಸಾಧ್ಯತೆಯೂ ಇದೆ. ಆದರೆ ಆತ ಅದನ್ನೆಲ್ಲೂ ಮೆನ್ಷನ್ ಮಾಡಿರಲಿಲ್ಲ. ಜೊತೆಗೆ ಆತ ಎಲ್ಲವನ್ನ ವಿವರವಾಗಿ ಹೇಳ್ತಾನೆ. 1995ಕ್ಕೆ ನಾನು ನೈರ್ಮಲ್ಯ ಕೆಲಸಕ್ಕಾಗಿ ಅಲ್ಲಿ ಸೇರ್ಕೊಂಡಿದ್ದೇನೆ. ಆ ಬಳಿಕ 3 ವರ್ಷದ ಬಳಿಕ ನನ್ನಲ್ಲಿ ಈ ರೀತಿಯಾಗಿ ಶವವನ್ನು ಹೂತಾಕ್ಲಿಕ್ಕೆ ಹೇಳ್ತಾ ಇದ್ರು. ಅದರಲ್ಲಿ ಹೆಚ್ಚಿನ ಮಹಿಳೆಯರು ಮತ್ತು ಅಪ್ರಾಪ್ತ ಯುವತಿಯರು, ಬಾಲಕಿಯರು ಇದ್ದಂಥ ಮೃತದೇಹಗಳೇ ಸಿಗ್ತಾ ಇತ್ತು. ಲೈಂಗಿಕವಾಗಿ ಹಿಂಸೆ ಕೊಟ್ಟಿರುವಂಥ ಮೃತದೇಹಗಳೇ ನನಗೆ ಸಿಗ್ತಾ ಇತ್ತು ಅನ್ನುವಂಥದ್ದನ್ನು ಹೇಳಿದ್ದಾನೆ. ಇನ್ನೊಂದು ಕಡೆ ಆತ ಮೆನ್ಷನ್ ಮಾಡ್ತಾನೆ, 2010ನೇ ಇಸ್ವಿಯಲ್ಲಿ ನಡೆದಂಥ ಒಂದು ಘಟನೆ ನನ್ನ ಮನಸ್ಸಿಗೆ ಭಾಳಷ್ಟು ಬೇಸರ ತಂದಿರುವಂಥ ಘಟನೆ. ಅದರಲ್ಲಿ ನನಗೆ ಭಾಳಷ್ಟು ಹೆಚ್ಚಿನ ಪಶ್ಚಾತ್ತಾಪ ಇರುವಂಥದ್ದು. 2010ರಂದು ಕಲ್ಲೇರಿ ಅನ್ನುವಂಥ ಪ್ರದೇಶದಲ್ಲಿ ಪೆಟ್ರೋಲ್ ಪಂಪ್ ಇದೆ. ಅದರ ಕೆಲವೊಂದು ಅಡಿ ದೂರದಲ್ಲಿ ಒಂದು ಮೃತದೇಹ ಸಿಕ್ಕಿರುತ್ತೆ. ಅದು 12ರಿಂದ 15 ವರ್ಷದ ಒಳಗಿನ ಒಂದು ಬಾಲಕಿಯ ಮೃತದೇಹ. ಆಕೆ ಸಮವಸ್ತ್ರ ಹಾಕ್ಕೊಂಡೇ ಸ್ಕೂಲ್ಗೆ ಹೋಗಿರುವಂಥ ಸಾಧ್ಯತೆ ಇದೆ. ಹಾಗಾಗಿ ಆಕೆ ಸಮವಸ್ತ್ರ ಹಾಕ್ಕೊಂಡೇ ಇದ್ದಂಥ ಬಾಲಕಿ, ಆಕೆಯ ಒಳ ಉಡುಪುಗಳಾಗಿರಲಿ ಅಥವಾ ಬೇರೆ ಯಾವುದೂ ಇರಲಿಲ್ಲ. ಆಕೆಯನ್ನು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿ, ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಅದನ್ನು ಹೂತಾಕ್ಲಿಕ್ಕೆ ನನ್ನ ಹತ್ರ ಹೇಳಿದರು. ಆ ಕೆಲಸವನ್ನು ನಾನು ಮಾಡಿದ್ದೇನೆ. ಆದರೆ ಅದರಲ್ಲಿ ನನಗೆ ಭಾಳಷ್ಟು ನೋವು ತಂದಿರುವಂಥ ಘಟನೆ ಅನ್ನುವಂಥದ್ದನ್ನು ಆತ ಅಲ್ಲಿ ಮೆನ್ಷನ್ ಮಾಡಿದ್ದಾನೆ. ಅದೇ ರೀತಿ ಸಾಕಷ್ಟು ಪ್ರಕರಣಗಳನ್ನು ಆತ ದೂರಿನಲ್ಲಿ ಹೇಳ್ಕೊಂಡಿದ್ದಾನೆ. ಯಾವ ರೀತಿಯಾಗಿ ನನಗೆ ಮೃತದೇಹಗಳು ಸಿಕ್ಕಿತ್ತು ಅನ್ನುವಂಥದ್ದನ್ನು. ಆತ ಮೊದಲಿಗೆ ನೇತ್ರಾವತಿ ನದಿಯಲ್ಲಿ ಸಿಕ್ಕಿರುವಂಥ ಮೃತದೇಹವನ್ನು ಗಮನಿಸಿದಾಗ ಇದ್ಯಾವುದೋ ಆತ್ಮಹತ್ಯೆ ಕೇಸ್ ಅನ್ನುವಂಥದ್ದನ್ನು ಆತ ಅಂದ್ಕೊಂಡಿದ್ದಂತೆ. ಆ ಬಳಿಕ ಒಂದೊಂದೇ ಮೃತದೇಹಗಳು ಈ ರೀತಿಯಾಗಿ ಬಂದಾಗ ಇದು ಯಾರೋ ಅಲ್ಲಿ ಅತ್ಯಾಚಾರ ಮಾಡಿ, ನಿರಂತರವಾಗಿ ಅತ್ಯಾಚಾರ ಮಾಡಿ, ಅದರಲ್ಲೂ ಹೆಚ್ಚಾಗಿ ಮಹಿಳೆಯರು, ಯುವತಿಯರ ಮೃತದೇಹಗಳು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಅತ್ಯಾಚಾರ ಮಾಡಿ, ಹತ್ಯೆ ಮಾಡಿ ಈ ರೀತಿಯಾಗಿ ನನ್ನಲ್ಲಿ ಹೂತಾಕುವಂಥ ಕೆಲಸ ಮಾಡಿಸ್ತಿದ್ದಾರೆ ಅನ್ನುವಂಥದ್ದು. ಜೊತೆಗೆ ನನ್ನ ಕುಟುಂಬಕ್ಕೂ ಜೀವ ಬೆದರಿಕೆ ಇತ್ತು, ನನಗೂ ಜೀವ ಬೆದರಿಕೆ ಇತ್ತು. ಮೇಲ್ವಿಚಾರಕರು ಅದನ್ನು ಹೇಳ್ತಾ ಇದ್ರು, ನೀನು ಯಾವತ್ತಾದರೂ ಇದನ್ನು ನಿರ್ಲಕ್ಷ್ಯ ಮಾಡಿದರೆ, ಹೂತಾಕುವ ಕೆಲಸ ಮಾಡದೇ ಇದ್ದರೆ ಇದೇ ರೀತಿ ನಿನ್ನನ್ನು ಹೂತಾಕುವಂಥ ಕೆಲಸ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಈ ಹಿಂದೆ ಹೂತಾಕುವ ಕೆಲಸ ಮಾಡ್ತಾ ಇದ್ದವನು ನಿರಾಕರಿಸಿದಂಥ ಸಂದರ್ಭದಲ್ಲಿ ಆತನನ್ನು ಇದೇ ರೀತಿ ನಾವು ಪೀಸ್ ಮಾಡಿ ಹೂತಾಕಿದ್ದೇವೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಆತ ಆ ದೂರಲ್ಲೂ ಅದನ್ನು ಮೆನ್ಷನ್ ಮಾಡಿದ್ದಾನೆ. ಈತನ ದೂರಿನ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣದ ದೂರನ್ನು ನೋಡಿದಾಗ ಭಾಳಷ್ಟು ಭೀಕರವಾಗಿ ಇತ್ತು ಅನ್ನುವಂಥದ್ದನ್ನು ಆತ ಒಂದು ದೂರಲ್ಲಿ ಹೇಳ್ಕೊಂಡಿದ್ದಾನೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖಪಾಲ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ದೂರೇ ಇಷ್ಟು ವಿಚಾರಗಳನ್ನು ದೂರುದಾರ ಹೇಳಿರ್ತಕ್ಕಂಥದ್ದು, ಜೊತೆಗೆ ಸ್ಟೇಟ್ಮೆಂಟ್ ಕೂಡ ಕೋರ್ಟ್ನಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈಗ SIT ರಚನೆಯಾಗಿದೆ. SIT ಅವರು ಕೂಡ ಇವರನ್ನ ಈ ಅನಾಮಧೇಯ ವ್ಯಕ್ತಿಯನ್ನು ಇಂಟ್ರಾಗೇಟ್ ಮಾಡ್ತಾರೆ. ಸತ್ಯಾಂಶ ಏನು ಅಂತಕ್ಕಂಥದ್ದು ಹೊರಗೆ ಬರುತ್ತೆ.